ಮೆಡಿಕಲ್ ಟೆಸ್ಟ್ ಇಲ್ಲದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸೇಫಾ? ನಾಮಿನಿ ಮೈನರ್ ಆಗಿದ್ರೆ ಪೇ ಔಟ್ ಸಿಗುತ್ತಾ? ಕ್ಲೇಮ್ಸ್ ಕೊಡುವಾಗ ಸಾಲ ಬಾಕಿ ಕಟ್ ಮಾಡಿಕೊಂಡು ಕೊಡ್ತಾರಾ? ಸ್ನೇಹಿತರೆ, ಹೀಗೆ ಟರ್ಮ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಫ್ಯೂಷನ್ ನಿಮ್ಗೂ ಕೂಡ ಇರಬಹುದು. ಎಲ್ಲ ಕಡೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಎಲ್ಲರೂ ಕೂಡ ಇಂಪಾರ್ಟೆಂಟ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಒಂದಷ್ಟು ಡೌಟ್ಸ್ ಇದೆ ನನಗೆ ಅನ್ನೋ ತರದಲ್ಲಿ ನೀವಿರ್ಬೋದು. ಸ್ನೇಹಿತರೆ, ಈ ರಿಪೋರ್ಟ್ ನೋಡಿ ಸ್ಕ್ರೀನ್ ಮೇಲೆ. ಕೇಂದ್ರ ಸರ್ಕಾರ 2047ರವರೆಗೆ 100ಕ್ಕೆ 100% ಭಾರತೀಯರಿಗೆ ಇನ್ಶೂರೆನ್ಸ್ ಇರುವಂತೆ ಮಾಡ್ತೀವಿ ಅಂತ ಹೇಳಿದೆ. ಯಾವುದು ಕೇಂದ್ರ ಸರ್ಕಾರ ಹೇಳಿರೋದು 2047ರ ವೇಳೆಗೆ 100ಕ್ಕೆ 100% ಭಾರತೀಯರಿಗೆ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಇರಬೇಕು, ಅರ್ಧಿ ನಾವು ನೋಡ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರವೇ ಹೇಳಿದೆ. ಜನ ಇನ್ಶೂರೆನ್ಸ್ ತಗೊಳ್ಳೋಕೆ ಯಾವೆಲ್ಲ ರೀತಿ ದಾರಿ ಈಸಿ ಮಾಡಬಹುದು ಅವೆಲ್ಲ ಕ್ರಮ ತಗೋತೀವಿ ಅಂತ ಹೇಳಿದೆ. ಇದನ್ನ ಖುದ್ದು IRDAIನೇ ಹೇಳಿದೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾನೇ ಇದನ್ನ ಹೇಳಿದೆ. ಇದು ಇಡೀ ಇನ್ಶೂರೆನ್ಸ್ ಸೆಕ್ಟರ್ ಅನ್ನ ನಿಯಂತ್ರಣ ಮಾಡೋಕಿರೋ ಬಾಡಿ. RBI ಹೇಗಿದೆ ಬ್ಯಾಂಕ್ಗಳಿಗೆ, ಅದೇ ರೀತಿ IRDAI ಇದು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯ ಅಧೀನದಲ್ಲಿ ಫಂಕ್ಷನ್ ಮಾಡುವಂತ, ಅದರ ಜ್ಯೂರಿಸ್ಡಿಕ್ಷನ್ ಅಲ್ಲಿ ವರ್ಕ್ ಮಾಡುವಂತ ಒಂದು ರೆಗ್ಯುಲೇಟರಿ ಬಾಡಿ. ಇವ್ರು ಹೇಳ್ತಿದ್ದಾರೆ 2047ರ ವೇಳೆಗೆ ಪ್ರತಿಯೊಬ್ಬ ಭಾರತೀಯನಿಗೂ ಟರ್ಮ್ ಇನ್ಶೂರೆನ್ಸ್ ನ ಕವರೇಜ್ ಇರಬೇಕು, ಅದು ನಮ್ಮ ಉದ್ದೇಶ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೋದಿ ಸರ್ಕಾರಕ್ಕೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಯಾಕಿಷ್ಟು ಆಸಕ್ತಿ? ಓಕೆ, ನಮ್ಮೊಂದಿಗೆ ಕಂಪನಿಗಳು ಕೊಲಾಬರೇಟ್ ಮಾಡ್ಕೊಳ್ತವೆ, ಪಾರ್ಟ್ನರ್ಶಿಪ್ ಇರುತ್ತೆ, ದಟ್ ಇಸ್ ಫೈನ್. ಮೋದಿ ಸರ್ಕಾರಕ್ಕೆ ಯಾಕಿಷ್ಟು ಇಂಟ್ರೆಸ್ಟ್? ಹಾಗಾದ್ರೆ ಈ ವಿಡಿಯೋ ಆರಂಭದಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳ ಬಗ್ಗೆ ಕೂಡ ಹೇಳಿದ್ವಿ. ಅವುಗಳೊಂದಿಗೆ ಸಾಕಷ್ಟು ಇನ್ನೂ ಒಂದಷ್ಟು ಗೊಂದಲಗಳು, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಸಣ್ಣ ಪುಟ್ಟ ಪ್ರಶ್ನೆಗಳು ಸಾಮಾನ್ಯ ಜನರ ಮನಸ್ಸಲ್ಲಿ ಇರಬಹುದು. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಸಾಲ ಮಾಡಿ ಮೃತಪಟ್ಟರೆ ಆತನ ಹೆಂಡತಿ, ಮಕ್ಕಳು ಹಾಗೂ ವಯಸ್ಸಾಗಿರೋ ತಂದೆ ತಾಯಿಯ ಗತಿ ಏನು? ಸೊ ಈ ವಿಡಿಯೋದಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದಷ್ಟು ಕ್ಲಾರಿಟಿ ಪಡ್ಕೊಳ್ತಾ ಹೋಗೋಣ, ಒಂದಷ್ಟು ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 140 ಕೋಟಿ ಜನಸಂಖ್ಯೆ, 3.7% ಜನರಿಗೆ ಮಾತ್ರ ಇನ್ಶೂರೆನ್ಸ್. ಸ್ನೇಹಿತರೆ, ತೈವಾನ್, ಹಾಂಗ್ಕಾಂಗ್, ಅಮೆರಿಕ, UK, ಚೈನಾಗಳಲ್ಲೆಲ್ಲ ಇನ್ಶೂರೆನ್ಸ್ ಬೇಸಿಕ್ ರಿಕ್ವೈರ್ಮೆಂಟ್ ಆಗ್ತಿರೋ ಟೈಮ್ನಲ್ಲಿ ಭಾರತದಲ್ಲಿ ಮಾತ್ರ ಬರೀ 3.7% ಜನ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ. ಈ 3.7% ಜನರಿಗೆ ಉಪಯೋಗ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. 2023-24ರಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಬರೋಬ್ಬರಿ 7.66 ಲಕ್ಷ ಕೋಟಿ ರೂಪಾಯಿನಷ್ಟು ಕ್ಲೇಮ್ ಅನ್ನ ಸೆಟಲ್ ಮಾಡಿ ದುಡ್ಡು ಕೊಟ್ಟಿವೆ. ಎಷ್ಟು? 2023-24ರಲ್ಲಿ ಡೇಟಾ, ಇದು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗಿರೋ ಡೇಟಾ. 2023-24ರಲ್ಲಿ ಇನ್ಶೂರೆನ್ಸ್ ಕಂಪನಿಗಳು, ಭಾರತದ ಕಂಪನಿಗಳು 7.66 ಲಕ್ಷ ಕೋಟಿ ರೂಪಾಯಿಯಷ್ಟು ಕ್ಲೇಮ್ಗಳನ್ನ ಸೆಟಲ್ ಮಾಡಿವೆ. ಖುದ್ದು IRDAI ಆನ್ಯುವಲ್ ರಿಪೋರ್ಟ್ ಡೇಟಾ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದೇ ರೀತಿ 2.69 ಕೋಟಿ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ನ ಕ್ಲೇಮ್ ಸಿಕ್ಕಿದೆ. ಒಬ್ಬೊಬ್ಬರಿಗೆ ಆವರೇಜ್ 31,000 ರೂಪಾಯಿ ಸರಾಸರಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ. ಕೆಲವರಿಗೆ 10 ಲಕ್ಷ ಕ್ಲೇಮ್ ಆಗಿರ್ಬೋದು, ಕೋಟಿ ಆಗಿರ್ಬೋದು, ಕೆಲವರಿಗೆ 10,000 ಕ್ಲೇಮ್ ಆಗಿರ್ಬೋದು, ಬಟ್ ಆವರೇಜ್ ಹೇಳ್ತಿರೋದು. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ನ ಭದ್ರತೆ ಇರಬೇಕು ಅಂತ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದೆ. ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ದುಡ್ಡು ವಾಪಸ್ ಬರುತ್ತಾ? ಸ್ನೇಹಿತರೆ, ಎಲ್ಲ ಟರ್ಮ್ ಪ್ಲಾನ್ಗಳಲ್ಲೂ ಕಟ್ಟಿರೋ ದುಡ್ಡು ವಾಪಸ್ ಬರಲ್ಲ. ಎಲ್ಲ ಪ್ಲಾನ್ಗಳಲ್ಲೂ ಮೆಚುರಿಟಿ ಬೆನಿಫಿಟ್ಸ್ ಎಲ್ಲ ಇರಲ್ಲ. ಯಾಕಂದ್ರೆ ಟರ್ಮ್ ಇನ್ಶೂರೆನ್ಸ್ನ ಉದ್ದೇಶವೇ ತುಂಬಾ ಸಣ್ಣ ದುಡ್ಡಿಗೆ ದೊಡ್ಡ ಪ್ರೊಟೆಕ್ಷನ್ ಅನ್ನ ಕೊಡೋದು. ಇದೊಂದು ರಿಸ್ಕ್ ಪ್ರೊಟೆಕ್ಷನ್ ಟೂಲ್, ಪ್ರೊಟೆಕ್ಷನ್ ಪ್ಲಾನ್. ಇದೇ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಪ್ಯೂರೆಸ್ಟ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಸಣ್ಣ ಅಮೌಂಟ್ಗೆ ಹೈಯೆಸ್ಟ್ ಕವರೇಜ್ ಕೊಡುತ್ತೆ. ಅತ್ಯಂತ ಚಿಕ್ಕ ವಯಸ್ಸಿಗೆ ಎಂಟರ್ ಆದ್ರೆ 400, 500, 600 ರೂಪಾಯಿ ಒಳಗೆಲ್ಲ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಸಿಗುತ್ತೆ. ನೀವು 70 ವರ್ಷ 90 ವರ್ಷದವರೆಗೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ ತಗೊಂಡ್ರು ಪ್ರೀಮಿಯಂ ಚೇಂಜ್ ಆಗಲ್ಲ. ಒಂದ್ಸಲ ಲಾಕ್ ಆದ್ರೆ ನೆಕ್ಸ್ಟ್ ಅಷ್ಟು ವರ್ಷಗಳ ಕಾಲ, ನೀವು 20-25ನೇ ವಯಸ್ಸಿಗೆ ಜಾಯಿನ್ ಆದ್ರೆ ನೀವು 90 ಆಗೋ ತನಕವೂ ಕೂಡ ತಿಂಗಳಿಗೆ ಅಷ್ಟೇ ಇರುತ್ತೆ. ಪ್ರೀಮಿಯಂ ಲಾಕ್ ಆದ್ರೆ 2050ಕ್ಕೂ ನೀವು 500 ರೂಪಾಯಿನೇ ಕಟ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿನದಲ್ಲಿ ಆ ಪ್ರೀಮಿಯಂ 500 ರೂಪಾಯಿನೋ, 1000 ರೂಪಾಯಿನೋ, 1,500 ರೂಪಾಯಿನೋ ಸ್ವಲ್ಪ ದೊಡ್ಡ ಅಮೌಂಟ್ ಅಂತ ಅನಿಸ್ಬೋದು. ಆದ್ರೆ 2050ಕ್ಕೆ ಅದು ತುಂಬಾ ಸಣ್ಣ ಅಮೌಂಟ್ ಆಗಿರುತ್ತೆ. ಆ ಟೈಮ್ನಲ್ಲಿ ಹೆಚ್ಚಿನ ಜನ ಝೊಮ್ಯಾಟೊಲೋ, ಸ್ವಿಗ್ಗಿಲೋ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರೆ ಒಂದು ಹೊತ್ತಿಗೆ ಅಷ್ಟು ಖರ್ಚು ಮಾಡ್ತಾರೆ. ಸೊ ಇಡೀ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಕೊಡೋ ಟರ್ಮ್ ಇನ್ಶೂರೆನ್ಸ್ಗೆ ಅಷ್ಟು ಖರ್ಚು ಮಾಡಬೇಕಾ ಬೇಡವಾ ಅನ್ನೋದು ನೀವೇ ಯೋಚನೆ ಮಾಡಬೇಕಾಗಿರೋ ವಿಚಾರ. ಅದು ಅಲ್ಲದೆ ವರ್ಷದಿಂದ ವರ್ಷಕ್ಕೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಬೇಗ ಎಂಟರ್ ಆಗಿ ಕಮ್ಮಿ ಪ್ರೀಮಿಯಂ ಅನ್ನ ಲಾಕ್ ಮಾಡ್ಕೊಳ್ತೀವೋ ಅಷ್ಟು ಉತ್ತಮ. ಜೊತೆಗೆ ಆಗಲೇ ಹೇಳಿದ್ವಿ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಟರ್ಮ್ ಇನ್ಶೂರೆನ್ಸ್ ನಲ್ಲಿ, ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ, ದೊಡ್ಡ ಕವರೇಜ್ ಇರುತ್ತೆ, ಕಟ್ಟಿರೋ ದುಡ್ಡು ಆಮೇಲೆ ವಾಪಸ್ ಎಲ್ಲ ಬರೋದಿಲ್ಲ. ತಿಂಗಳಿಗೆ 400, 500, 600 ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅದನ್ನು
ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಹೋಗೋ ಮೂಲಕ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಇದು ಹೇಗೆ ಅಂತ ಹೇಳಿದ್ರೆ, ವರ್ಷ ನೀವು ಬೈಕಿಗೆ ಕಾರಿಗೆ ಇನ್ಶೂರೆನ್ಸ್ ಮಾಡಿಸ್ತೀರಲ್ಲ, ಆ ರೀತಿ ಆ ವರ್ಷಕ್ಕೆ ನಿಮಗೆ ಅದು ಪ್ರೊಟೆಕ್ಷನ್, ಅದು ಹಾಗೆ ವರ್ಕ್ ಆಗುತ್ತೆ. ಇದು ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ, ಪ್ರೀಮಿಯಂ ವಾಪಸ್ ಬರೋ ಪ್ಲಾನ್ ಕೂಡ ಇದೆ, ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ಗಳು. ಆದರೆ ಇವುಗಳ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಬೇಸಿಕ್ ಟರ್ಮ್ ಪ್ರೊಟೆಕ್ಷನ್ ಪ್ಲಾನ್ಗಳಿಗೆ ಕಂಪೇರ್ ಮಾಡಿದ್ರೆ ತಿಂಗಳು ನೀವು ಕಟ್ಟೋ ದುಡ್ಡು ಇದರಲ್ಲಿ ಜಾಸ್ತಿ ಇರುತ್ತೆ, ಬಟ್ ಎಲ್ಲವೂ ವಾಪಸ್ ಬರುತ್ತೆ ಪಾಲಿಸಿ ಅವಧಿ ಮುಗಿದ ನಂತರ. ಆದರೆ ಹೆಚ್ಚಿನ ಆರ್ಥಿಕ ತಜ್ಞರು ನೀವು ಬೇಸಿಕ್ಕೇ ತಗೊಳ್ಳಿ, ಉದಾಹರಣೆಗೆ ಇಲ್ಲಿ 400, 500, 600 ರೂಪಾಯಿ ಆಗೋದು ಅಲ್ಲಿ 1500 ರೂಪಾಯಿ ತನಕ ಹೋಗ್ಬೋದು. ಕಂಪ್ಯಾರಿಸನ್ಗೆ ಹೇಳ್ತಿರೋದು ನಾನು ನಿಮಗೆ. ಹಾಗಾಗಿ ಹೆಚ್ಚಿನ ಆರ್ಥಿಕ ತಜ್ಞರು ಏನು ಹೇಳ್ತಾರೆ ಅಂದರೆ, ನೀವು 400, 500, 600 ರೂಪಾಯಿ ಅದೇ ಬೇಸಿಕ್ಕೇ ತಗೊಳ್ಳಿ, ಉಳಿದಿರೋ ಎಕ್ಸ್ಟ್ರಾ 1000 ಇದೆಯಲ್ಲ, 1200 ಇದೆಯಲ್ಲ, ಅದನ್ನು ಈಕ್ವಿಟಿ ಥರದ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಇನ್ನೂ ಜಾಸ್ತಿ ರಿಟರ್ನ್ ಬರುತ್ತೆ ನಿಮಗೆ ಎಂಡಲ್ಲಿ ಅಂತ ಎಕ್ಸ್ಪರ್ಟ್ಸ್ ಸಲಹೆ ಕೊಡ್ತಾರೆ. ಬಟ್ ಕೆಲವ್ರಿಗೆ ಹಂಗಿಲ್ಲ, ನಾನು ಕೊಟ್ಟಿದ್ದು ವಾಪಸ್ ಬರಬೇಕನ್ನೋದಿರುತ್ತೆ, ಅಂಥವ್ರಿಗೆ ಈ ಆಪ್ಷನ್ ಕೂಡ ಇದೆ. ಬೇಸಿಕ್ ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್ಗಳು ಇದಾವೆ, ಕಟ್ಟಿರೋ ದುಡ್ಡು ವಾಪಸ್ ಬರೋ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ಸ್ ಕೂಡ ಇವೆ. ಜೊತೆಗೆ ಮೊದಲೆಲ್ಲ ಏನು ಕಲ್ಪನೆ ಇತ್ತು, ವ್ಯಕ್ತಿ ಮೃತಪಟ್ಟರೆ ಮಾತ್ರ ಇದು ಯೂಸ್ ಆಗೋದು ಅನ್ನೋ ಥರದಲ್ಲಿತ್ತು. ಈಗ ನೀವು ಎಕ್ಸ್ಟ್ರಾ ಫೀಚರ್ಸನ್ನು ಆ್ಯಡ್ ಮಾಡ್ಕೋಬೋದು. ಅದೇ ಕ್ರಿಟಿಕಲ್ ಇಲ್ನೆಸ್ ರೈಡರ್, ಆಕ್ಸಿಡೆಂಟ್ ರೈಡರ್ಗಳೆಲ್ಲ ಇದಾವೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಕೈಕಾಲು ಕಳೆದುಕೊಂಡ್ರೆ, ಪರ್ಮನೆಂಟ್ ಆಗಿ ಡಿಸಬಿಲಿಟಿ ಆದರೆ, ವಾಸಿ ಆಗದೇ ಇರೋ ಭಯಂಕರ ಕಾಯಿಲೆಗಳು ಬಂದು ಇನ್ನು ದುಡಿಯೋಕ್ಕಾಗಲ್ಲ, ಮೂಲೆ ಸೇರ್ತಿದ್ದಾರೆ ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ಅಷ್ಟು ದುಡ್ಡು ಇಡೀ ಸಮ್ ಅಶ್ಯೂರ್ಡ್ ಆ ಕವರೇಜ್ ನಿಮಗೆ ಸಿಗೋ ರೀತಿಯ ಪ್ಲಾನ್ಸ್ ಕೂಡ ಇವೆ. ಆ ಆ್ಯಡ್ ಆನ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇದರಿಂದ ಪ್ರೀಮಿಯಂ ಒಂದು 10% ಜಾಸ್ತಿ ಆಗ್ಬೋದು. ಆದರೆ ಅಡ್ವಾಂಟೇಜ್ ಏನು ಅಂದರೆ, ಉದಾಹರಣೆಗೆ ಚೆನ್ನಾಗಿ ದುಡಿತಾ ಇರೋ ವ್ಯಕ್ತಿ ದೊಡ್ಡ ಅಪಘಾತ ಆಗಿ ಕಾಲುಗಳನ್ನೇ ಕಳ್ಕೊಂಡು ಓಡಾಡೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದರೆ, ಕೈಗಳಿಗೇನಾದರೂ ಆ ರೀತಿ ಆದರೆ, ಉದಾಹರಣೆಗೆ ಹೇಳ್ತಿರೋದು, ಅಂಥ ಟೈಮ್ನಲ್ಲಿ ಇಲ್ಲಿ ಬರೋ ಲಮ್ಸಮ್ ಅಮೌಂಟ್ ತೊಗೊಂಡು ಕೂತಲ್ಲೇ ಕೆಲಸ ಮಾಡೋ ರೀತಿ ಯಾವುದಾದ್ರು ಒಂದು ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡೋದಾ, ಏನಾದರೂ ಮಾಡೋಕ್ಕೆ ಫ್ಯೂಚರ್ಗೆ, ಅಥವಾ ಜಸ್ಟ್ FD ಟು ಇಂಟ್ರೆಸ್ಟ್ನಲ್ಲಿ ಜೀವನ ಮಾಡೋಕ್ಕೆ ಅವ್ರಿಗೊಂದು ಲಮ್ಸಮ್ ಅಮೌಂಟ್ ಸಿಗುತ್ತೆ. ಆ ಆಪ್ಷನ್ಸ್ ಕೂಡ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು ಆ್ಯಡ್ ಆನ್ಗಳನ್ನು ಆ್ಯಡ್ ಮಾಡ್ಕೋಬೋದು. ನಾಮಿನಿ ಮೈನರ್ ಆಗಿದ್ರೆ ಪೇ ಔಟ್ ಸಿಗುತ್ತಾ? ಇದು ಕೂಡ ಕ್ವಶನ್ ಇರುತ್ತೆ ತುಂಬ ಜನಕ್ಕೆ. ಎಷ್ಟೋ ಜನ ಮಕ್ಕಳನ್ನು ನಾಮಿನಿ ಮಾಡಿರ್ತಾರೆ, ಮಕ್ಕಳು ಮೈನರ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ. ಅಂಥ ಕೇಸ್ಗಳಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ ಅನ್ನೋ ಪ್ರಶ್ನೆ ಕೆಲವರಿಗಿರ್ಬೋದು. ಖಂಡಿತ ಕ್ಲೇಮ್ ಆಗುತ್ತೆ. ಕೆಲ ಕೇಸ್ಗಳಲ್ಲಿ ಚೂರು ಡಿಲೇ ಆಗ್ಬೋದು, ಕೆಲ ಕೇಸ್ಗಳಲ್ಲಿ ಕ್ಲೇಮ್ ತಗೊಳ್ಳೋಕೆ ಒಬ್ಬ ಲೀಗಲ್ ಗಾರ್ಡಿಯನ್ ಬೇಕಾಗ್ಬೋದು, ಆದರೆ ಕ್ಲೇಮ್ ಸೆಟಲ್ ಆಗುತ್ತೆ. ಏನೋ ಸಾಲ ಇದ್ರೆ, ಕ್ರೆಡಿಟ್ ಕಾರ್ಡ್ ಡ್ಯೂ ಇದ್ರೆ ಇನ್ಶೂರೆನ್ಸ್ ಪೇ ಔಟ್ನಲ್ಲಿ ಕಟ್ ಮಾಡ್ಕೋತಾರಾ ಅಂತ ಕೆಲವರು ಕೇಳ್ತಾರೆ. ಆದರೆ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ನೇರವಾಗಿ ನಾಮಿನಿಗೆ ಹೋಗುತ್ತೆ. ಬ್ಯಾಂಕ್ಗಳು ಲೀಗಲ್ ಆಗಿ ಪಾಲ್ ಕೇಳಕ್ಕೆ ಬರಲ್ಲ. ಆದರೆ ಒಂದು ವೇಳೆ ಕೊಲ್ಯಾಟ್ರಲ್ ಅಗ್ರಿಮೆಂಟ್ ಆಗಿದ್ರೆ, ಇನ್ಶೂರೆನ್ಸ್ ಆಧಾರದಲ್ಲಿ ಸಾಲ ತಗೊಂಡಿದ್ರೆ ಮಾತ್ರ ಬ್ಯಾಂಕ್ಗಳಿಗೆ ಶೇರ್ ಹೋಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ಅಡ್ವಾಂಟೇಜ್ ಆಗೂ ಬಳಸ್ಕೋಬೋದು. ಸಾಕಷ್ಟು ಬ್ಯಾಂಕ್ಸ್ ಬಿಸ್ನೆಸ್ ಲೋನ್, ಮನೆ ಖರೀದಿ, ಆಸ್ತಿ ಖರೀದಿಗೆ ಟರ್ಮ್ ಇನ್ಶೂರೆನ್ಸ್ ಆಧಾರದಲ್ಲಿ ಸಾಲ ಕೊಡ್ತವೆ. ಜೆನ್ಯೂನ್ ಆಗಿ ಸಾಲ ತೀರಿಸ್ತೀನ ನಂಬಿಕೆ ಇರೋರು ಸಾಲ ತಗೊಂಡು ಪ್ರಯೋಜನ ಪಡ್ಕೋಬೋದು. ಇನ್ನು ಕೆಲವೊಂದ್ಸಲ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ, ನಿಮ್ಮ ಹತ್ರ ಇದೆ, ನಿಮ್ಮ ಫ್ಯಾಮಿಲಿಗೆ ನೀವು ಮಾಡಿಸ್ಕೊಂಡಿದ್ದೀರಾ, ನೀವು ಪ್ರೊಟೆಕ್ಷನ್ಗೋಸ್ಕರ ಫ್ಯಾಮಿಲಿಗೆ ನೀವು ಮಾಡಿಸ್ಕೊಂಡಿದ್ದೀರಾ, ದುಡಿತಾ ಇರೋ ವ್ಯಕ್ತಿ ಮಾಡಿಸ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಒಂದು ಮನೆ ಲೋನ್ ಮಾಡೋಕ್ಕೆ ಹೋಗ್ತೀರಿ, ನೀವು 1.5 ಕೋಟಿಯ ಲೋನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆ ಟೈಮ್ನಲ್ಲಿ ಬ್ಯಾಂಕ್ನವ್ರು ಕೇಳ್ತಾರೆ, ಇದಕ್ಕೊಂದು ಸಪ್ರೇಟ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಣ ಅಂಥೇಳಿ. ಅದು ಲೋನ್ ಪ್ರೊಟೆಕ್ಷನಿಗೆ ಮಾತ್ರ, ಅದು ಸಪ್ರೇಟ್ ಇನ್ನೊಂದು ಇನ್ಶೂರೆನ್ಸ್ ಅದು. ಅದನ್ನು ನೀವು ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿ ಆಗ ಪ್ರಾಣ ಕಳ್ಕೊಂಡ್ರೆ 30 ವರ್ಷದ ನೆಕ್ಸ್ಟ್ EMI ಇರುತ್ತೆ, 1.5 ಕೋಟಿ ಲೋನ್ ಇದೆ ಅಂತ ಅನ್ಕೊಳ್ಳಿ, ಹೋಮ್ ಲೋನ್ ಇದೆ ಅಂತ ಅನ್ಕೊಳ್ಳಿ. ಆಗ ಲೋನ್ಗಿಂತ ಸಪ್ರೇಟ್ ಟರ್ಮ್ ಇನ್ಶೂರೆನ್ಸ್ ನೀವು ಮಾಡಿಸಿರ್ತೀರಲ್ಲ, ಅದರಿಂದ ಆ ಪೇಮೆಂಟ್ ಆಗಿ ಹೋಗ್ಬಿಡುತ್ತೆ ಆ ಹೋಮ್ ಲೋನ್ದು. ನಿಮಗೆ ಅದಕ್ಕಿಂತ ಮುಂಚೆ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀರಲ್ಲ, ಅದ್ರ ದುಡ್ಡು ಯಾರೂ ಮುಟ್ಟೋದಿಲ್ಲ, ಯಾರು ಕೇಳೋಕ್ಕೂ ಬರೋದಿಲ್ಲ, ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಹೋಗುತ್ತೆ. ಸೊ ಈ ರೀತಿ ಕೂಡ ಆಪ್ಷನ್ಸ್ ಇದ್ದೇ ಇರುತ್ತೆ, ನಿಮ್ಮ ಮೈಂಡಲ್ಲಿ ಇರಲಿ ಇದು. ಏನೋ ಆನ್ಲೈನ್ ಪಾಲಿಸಿ ತಗೊಳ್ಳೋದು ರಿಸ್ಕಾ? ಖಂಡಿತ ಇಲ್ಲ. ಆನ್ಲೈನ್ ಆದರೂ ಅಷ್ಟೇ, ಆಫ್ಲೈನ್ ಆದರೂ ಅಷ್ಟೇ, ಅದು ಸೇಲ್ ಮಾಡೋ ಜಾಗಗಳು. ನೀವು ಎಲ್ಲಿಂದ ತಗೊಂಡ್ರೂ ಕೂಡ ನಿಮಗೆ ಸಿಗೋ ಐಟಮ್ ಅದೇ, ಸೇಮ್ ಐಟಮೇ ಸಿಗೋದು. ಇನ್ಫ್ಯಾಕ್ಟ್ ಆನ್ಲೈನ್ನಲ್ಲಿ ಇನ್ಶೂರೆನ್ಸ್ ಚೀಪಾಗಿ ಸಿಗುತ್ತೆ. ಯಾಕಂದರೆ ಯಾವುದೇ ಆಪರೇಷನಲ್ ಕಾಸ್ಟ್ ಇರೋದಿಲ್ಲ, ಪೇಪರ್ ವರ್ಕ್ ಇರೋದಿಲ್ಲ. ಜೊತೆಗೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ 10 ಇನ್ಶೂರೆನ್ಸ್ ಕಂಪನಿಗಳ ಪ್ರೈಸನ್ನು ಕಂಪೇರ್ ಮಾಡ್ಬೋದು. ಬೇಕಾದ ಆ್ಯಡ್ ಆನ್ ಪ್ಯಾಕೇಜಸನ್ನು ನೀವು ನೋಡಿಕೊಂಡು ಆಯ್ಕೆ ಮಾಡಿ ಆ್ಯಡ್ ಮಾಡಿ ಕಸ್ಟಮೈಸ್ ಮಾಡ್ಕೋಬೋದು. ಆನ್ಲೈನಲ್ಲೂ IRDAI ರೆಕಗ್ನೈಸ್ಡ್ ಕಂಪನಿಗಳ ಪ್ಲಾನ್ಗಳನ್ನೇ ಖರೀದಿ ಮಾಡೋದು. ನೀವು ಬೇಕಿದ್ರೆ ಸಪರೇಟ್ ಆಗಿ ಆ ಕಂಪನಿಗಳ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಚೆಕ್ ಮಾಡ್ಬೋದು. ಅವರು ಕ್ಲೇಮನ್ನು ಸೆಟಲ್ ಮಾಡ್ತಿರೋ ರೇಷಿಯೋ 95%ಗಿಂತ ಮೇಲಿದ್ರೆ ವಿಶ್ವಾಸಾರ್ಹ ಕಂಪನಿ ಅಂತಲೇ ಅರ್ಥ. ಆನ್ಲೈನ್ ಆದರೂ ಆಫ್ಲೈನ್ ಆದರೂ ಡಿಫ್ರೆನ್ಸೇ ಬರೋದಿಲ್ಲ. ಖುದ್ದು IRDAI ವರ್ಷಕ್ಕೊಂದ್ಸಲ ಎಲ್ಲ ಕಂಪನಿಗಳ ಕ್ಲೇಮ್ ಸೆಟಲ್ಮೆಂಟ್ ರಿಪೋರ್ಟನ್ನು ಅವರೇ ಪಬ್ಲಿಷ್ ಮಾಡ್ತಾರೆ.
ಕಂಪನಿ ಆಯ್ಕೆ ಮಾಡೋಕೆ ಮುಂಚೆ ಅದನ್ನು ನೋಡ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕಂಪನಿಗೆ ಯಾರು ಸುಳ್ಳು ಹೇಳಿಲ್ಲ ಅಂದರೆ ಕ್ಲೇಮ್ ಆಗುತ್ತೆ. ಆ ರೀತಿನೇ ಇರೋದು. ರೂಲ್ಸ್ ಇದೆ, ಮಾಡಲೇಬೇಕು ಅಂತ IRDAI ರೂಲ್ಸ್ ಇದೆ. ಆಗಿಲ್ಲ ಅಂದರೆ IRDAIಗೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಇಮೇಲ್ ID, ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮೂಲಕ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಆದರೆ ರೇರ್ ಕೇಸ್ಗಳಲ್ಲಿ ಅಕ್ರಮ ಎಸಗದಾಗ, ರಿಸ್ಕಿ ಸ್ಟಂಟ್ ಮಾಡೋಕೆ ಹೋಗಿ ಮೃತಪಟ್ಟರೆ, ಅಥವಾ ಪಾಲಿಸಿ ತಗೊಂಡ 1 ವರ್ಷದ ಒಳಗಡೆ ಅವ್ರ ಲೈಫನ್ನು ಅವರೇ ಏನಾದರೂ ಎಂಡ್ ಮಾಡಿಕೊಂಡ್ರೆ ಉದ್ದೇಶಪೂರ್ವಕವಾಗಿ, ಅಂತಹ ಒಂದಷ್ಟು ರೇರ್ ಕೇಸಸ್ಸಲ್ಲಿ ಕ್ಲೇಮ್ಗೆ ಸಮಸ್ಯೆ ಆಗುತ್ತೆ. ಸ್ವಲ್ಪ ರಿಜೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಅನಾರೋಗ್ಯವನ್ನು ಮುಚ್ಚಿಟ್ಟು ಸುಳ್ಳು ಹೇಳಿ ಪಾಲಿಸಿ ತಗೊಂಡಿದ್ರೆ, ಅಥವಾ ನಂಗೆ ದುಶ್ಚಟ ಏನೂ ಇಲ್ಲ ಅಂತ ಹೇಳಿ ತಗೊಂಡು ದುಶ್ಚಟ ಒಳಗಿಂದೊಳಗೆ ಕಂಟಿನ್ಯೂ ಮಾಡಿದರೆ, ಅಥವಾ ತಗೊಳ್ಬೇಕಾದ್ರೆ ದುಶ್ಚಟ ಇಲ್ಲ ಆಮೇಲೆ ನಾನು ಹೆವಿ ಕುಡುಕ ಆಗಿಬಿಟ್ಟೆ, ಸ್ಮೋಕರ್ ಆಗಿಬಿಟ್ಟೆ ಅಂತ ಹೇಳಿದ್ರೆ, ಅಂಥ ಟೈಮ್ನಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಪಾಲಿಸಿ ಕ್ಲೇಮ್ ಮಾಡೋಕೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆರೋಗ್ಯದ ಸಮಸ್ಯೆಗಳನ್ನು ಮುಚ್ಚಿಡಬಾರದು. ಅಭ್ಯಾಸಗಳ ಬಗ್ಗೆ, ದುಶ್ಚಟಗಳ ಬಗ್ಗೆ ಸುಳ್ಳನ್ನು ಹೇಳಬಾರದು. ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆದರೂ ಪರವಾಗಿಲ್ಲ, ಇದನ್ನು ರಿವೀಲ್ ಮಾಡಿದಾಗ ಹೌದು ನಾನು ಕುಡಿತೀನಿ, ಧೂಮಪಾನ ಮಾಡ್ತೀನಿ, ನನಗೆ ಈ ರೀತಿ ಆರೋಗ್ಯ ಸಮಸ್ಯೆ ಇದೆ, ಹಿಂದೆ ಈ ರೀತಿ ಸರ್ಜರೀಸ್ ಎಲ್ಲ ಆಗಿದೆ, ಅವೆಲ್ಲವನ್ನು ಬಹಿರಂಗ ಮಾಡಿದ್ರೆ ನಿಮಗೆ ಜಾಸ್ತಿ ಆಗುತ್ತೆ, ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಬಟ್ ನೆಕ್ಸ್ಟ್ ಕ್ಲೇಮ್ ಮಾಡೋಕ್ಕೆ ಹೋದಾಗ ಸಮಸ್ಯೆ ಆಗಲ್ಲ, ಬಿಕಾಸ್ ನೀವು ಹೇಳಿರ್ತೀರ. ಜೊತೆಗೆ ಮೆಡಿಕಲ್ ಟೆಸ್ಟ್ ಮಾಡದೆ ಪಾಲಿಸಿ ತಗೋಬಾರ್ದು. ಮೆಡಿಕಲ್ ಟೆಸ್ಟ್ ಇಲ್ಲದೇ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋ ಆಪ್ಷನ್ ಇದ್ರೂ ಕೂಡ ಇಲ್ಲ, ನನಗೆ ಟೆಸ್ಟ್ ಮಾಡಿ ಅಂತಲೇ ಹೇಳಿ. ಟೆಸ್ಟ್ ಮಾಡಿಸ್ಕೊಂಡೇ ತಗೊಂಡ್ರೆ ನಿಮ್ಗೆ ಆಮೇಲೆ ರಿಜೆಕ್ಟ್ ಮಾಡೋಕ್ಕೆ ಜಾಸ್ತಿ ಕಾರಣಗಳು ಕೊಡಕ್ಕೆ ಬರಲ್ಲ. ಪಾಲಿಸಿಯಲ್ಲೇ ಮೆಡಿಕಲ್ ಟೆಸ್ಟ್ನ ರಿಪೋರ್ಟ್ಸ್ ಇನ್ಕ್ಲೂಡ್ ಆಗಿ ಬಂದ್ಬಿಡ್ತವೆ. ಜೊತೆಗೆ ಇನ್ನೂ ಒಂದು 2 ಸಿನಾರಿಯೋ. ಪಾಲಿಸಿ ಮಾಡಿಸ್ಬೇಕಾದ್ರೆ ನನಗೆ ಕುಡಿಯೋ ಅಭ್ಯಾಸ ಇರಲಿಲ್ಲ ಮತ್ತು ಧೂಮಪಾನ ಮಾಡೋ ಅಭ್ಯಾಸ ಇರಲಿಲ್ಲ. ಈಗ ನಾನು ದೊಡ್ಡ ಕುಡುಕ ಆಗಿದ್ದೀನಿ, ಧೂಮಪಾನಿ ಆಗಿದ್ದೀನಿ ಅಂದರೆ ಅದನ್ನು ಮತ್ತೆ ಕಂಪನಿಗೆ ನೀವು ಅಪ್ಡೇಟ್ ಮಾಡಬೇಕು, ನನಗೆ ಅಭ್ಯಾಸ ಶುರುವಾಗಿದೆ ಅಂತ. ಆಗ ಮತ್ತೆ ನಿಮಗೆ ಎಕ್ಸ್ಟ್ರಾ ಪ್ರೀಮಿಯಂ ಬರೋ ಸಾಧ್ಯತೆ ಇರುತ್ತೆ. ಇಲ್ಲ, ನನಗೆ ಮುಂಚೆ ಪಾಲಿಸಿ ಮಾಡಬೇಕಾದ್ರೆ ನಾನು ದೊಡ್ಡ ಕುಡುಕ ಆಗಿದ್ದೆ, ಧೂಮಪಾನಿ ಆಗಿದ್ದೆ, ಅದನ್ನು ಅವ್ರಿಗೆ ಹೇಳಿಬಿಟ್ಟಿದ್ದೆ, ಪ್ರೀಮಿಯಂ ಜಾಸ್ತಿ ಬಂದುಬಿಟ್ಟಿದೆ ನನಗೆ, ಈಗ ನಾನು ಬಿಟ್ಟುಬಿಟ್ಟಿದ್ದೀನಿ, ನನಗೆ ಅಭ್ಯಾಸನೇ ಇಲ್ಲ, ನನಗೆ ತುಂಬ ಶುಭ್ರ ಆಗಿಬಿಟ್ಟಿದ್ದೀನಿ, ಸ್ವಚ್ಛ ಮನುಷ್ಯ ಆಗಿಬಿಟ್ಟಿದ್ದೀನಿ, ಒಂದು 2 ವರ್ಷನೇ ಆಗೋಯ್ತು, ಲಾಂಗ್ ಟರ್ಮ್ ಆಯಿತು ನಾನು ಬಿಟ್ಟು, ಕಾನ್ಫಿಡೆನ್ಸ್ ಇದೆ, ನಾನು ಮತ್ತೆ ಕುಡಿಯೋಕ್ಕೆ ಹೋಗಲ್ಲ, ಧೂಮಪಾನ ಮಾಡೋಕ್ಕೆ ಹೋಗಲ್ಲ ಅಂತಿದ್ರೆ ಮತ್ತೆ ಕಂಪನಿಗೆ ಹೋಗ್ಬೋದು. ನೀವು ರೀಕನ್ಸಿಡರ್ ಮಾಡಿ ಸ್ವಾಮಿ, ನೀವು ಪಾಲಿಸಿ ಕೊಟ್ಟಾಗ ನಾನು ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ, ಧೂಮಪಾನ ಮಾಡ್ತಿದ್ದೆ, ದುಬಾರಿ ಆಗಿದೆ ಪ್ರೀಮಿಯಂ, ನನಗೆ ನಾನು ಬಿಟ್ಟಿದ್ದೀನಿ, ಇನ್ಮೇಲೆ ಮಾಡೋದೂ ಇಲ್ಲ, ನಾನು ನಂಬಿ ನೀವು, ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಜವಾಬ್ದಾರಿ ಇದಕ್ಕೆ ಅಂತ ಹೇಳಿ ನೀವು ರೀಕನ್ಸಿಡರೇಷನ್ಗೂ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಅವ್ರು ಅದನ್ನು ಚೆಕ್ ಮಾಡಿಬಿಟ್ಟು ನೋಡಿಕೊಂಡು ಆದರೆ ಅಪ್ರೂವ್ ಮಾಡ್ತಾರೆ. ಏನೋ 1-2 ತಿಂಗಳು ಪ್ರೀಮಿಯಂ ಕಟ್ಟಿಲ್ಲ, ಮರೆತು ಹೋಯಿತು ಅಂತ ಹೇಳಿದ್ರೆ ಪಾಲಿಸಿ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಕೆಲವರಿಗೆ ಇರ್ಬೋದು. ಎಲ್ಲ ಟರ್ಮ್ ಪ್ಲಾನ್ಗಳಿಗೂ ಗ್ರೇಸ್ ಪೀರಿಯಡ್ ಇರುತ್ತೆ. ವಾರ್ಷಿಕ ಪ್ರೀಮಿಯಂ ಕಟ್ಟೋರಿಗೆ 30 ದಿನ, ತಿಂಗಳ ಪ್ರೀಮಿಯಂ ಕಟ್ಟೋರಿಗೆ 15 ದಿನ ಇರುತ್ತೆ. ಆ ಅವಧಿವರೆಗೂ ಪ್ರೀಮಿಯಂ ಕಟ್ಬೋದು. ಒಂದು ವೇಳೆ ಕಟ್ಟಲಿಲ್ಲ ಅಂದರೆ ಪಾಲಿಸಿ ಲ್ಯಾಪ್ಸ್ ಆಗ್ಬೋದು. ಆದರೆ ಲ್ಯಾಪ್ಸ್ ಆಗಿರೋ ಪಾಲಿಸಿ ರಿವೈವ್ ಮಾಡೋಕ್ಕೆ 3 ರಿಂದ 5 ವರ್ಷ ಟೈಮ್ ಇರುತ್ತೆ. ಅದು ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಟೈಮ್ ಇದೆ ಅಂತ. ಆದರೆ ರಿವೈವ್ ಮಾಡೋಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಮೆಡಿಕಲ್ ಚೆಕಪ್ ಕೂಡ ಮಾಡಿಸ್ಕೋಬೇಕಾಗಿ ಬರಬಹುದು. ಈ ರೀತಿ ಲ್ಯಾಪ್ಸ್ ಆಗದಂತೆ ನೋಡ್ಕೊಳ್ಳೋಕೆ ನೀವು ಆಟೋ ಪೇ ಫೆಸಿಲಿಟಿಯನ್ನು ಯೂಸ್ ಮಾಡ್ಬೋದು. ಅದು ನಿಮ್ಮ UPI ಥ್ರೂನೋ ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂನೋ ಆಟೋಮೆಟಿಕಲಿ ಕಟ್ಟಾಗಿ ತಿಂಗಳು ಆ ಪ್ರೀಮಿಯಂ ಕಂಪನಿಗೆ ಹೋಗೋ ರೀತಿ ನೀವು ಸೆಟ್ ಮಾಡಿಕೊಂಡ್ರೆ ನೀವೇನು ಮಾಡಬೇಕಂತಿಲ್ಲ, ನೆನಪು ಮಾಡಬೇಕಂತಿಲ್ಲ, ಅಕೌಂಟಲ್ಲಿ ದುಡ್ಡಿದ್ರೆ ಸಾಕು, ಅದು ಕಟ್ಟಾಗಿ ಹೋಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟರ್ಮ್ ಇನ್ಶೂರೆನ್ಸ್ನ ಎಲ್ಲ ವಿಚಾರಗಳನ್ನು ಬಿಡಿಸಿ ನಿಮಗೆ ತಿಳಿಸೋ ಪ್ರಯತ್ನ. ವೆರಿ ಇಂಪಾರ್ಟೆಂಟ್. ಇದು ನಾಲೆಜ್ ಇರಬೇಕು. ಕೆಲವರು ಮಾಡಿಸಿರ್ತಾರೆ, ಏನು ಪಾಲಿಸಿ ಅಂತಾನೂ ಗೊತ್ತಿರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು, ಟರ್ಮ್ ಲೈಫ್ ಇನ್ಶೂರೆನ್ಸ್ ಏನು, ಎಲ್ಲವೂ ಬೇರೆ ಅನ್ನೋದೇ ಗೊತ್ತಿರೋದಿಲ್ಲ. ಹಾಗಾಗಿ ಈ ಟರ್ಮ್ ಪ್ಲಾನ್ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋ ಪ್ರಯತ್ನವನ್ನ ಕೂಡ ನಾವು ಮಾಡಿದ್ದೀವಿ. ಸೊ ಈಗ ಕಡೆಯದಾಗಿ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಭಾರತದ ಎಲ್ಲಾ ಟಾಪ್ ಕಂಪನಿಗಳ ಪ್ಲಾನ್ ಗಳನ್ನ ನೀವು ಕಂಪೇರ್ ಮಾಡಿ, ಒಂದೇ ಕಡೆ ಕಂಪೇರ್ ಮಾಡಿ, ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ ಅಂತ ಚೆಕ್ ಮಾಡಿ, ಬೇಕಾಗಿರೋ ಎಕ್ಸ್ಟ್ರಾ ಆಡ್ ಆನ್ಸ್ ಅನ್ನ ಕೂಡ ಆಡ್ ಮಾಡಿಕೊಂಡು ಟರ್ಮ್ ಇನ್ಶೂರೆನ್ಸ್ಗೆ ನೀವು ಕೂಡ ಅಪ್ಲೈ ಮಾಡಬಹುದು. ಕೆಲವೇ ಕ್ಲಿಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.